ಎಲ್ಲರಿಗೂ ನಮಸ್ಕಾರ. ಭಗವಾನ್ ವಿಷ್ಣುವಿನ ಜೊತೆ ಯಾವಾಗಲೂ ಪತ್ನಿ ಲಕ್ಷ್ಮೀದೇವಿ ಏಕೆ ಇರುತ್ತಾರೆ? ಭಗವಾನ್ ವಿಷ್ಣುವಿನ ಪತ್ನಿ ಲಕ್ಷ್ಮೀದೇವಿ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ. ಎಲ್ಲಿ ವಿಷ್ಣುವನ್ನು ಪೂಜಿಸಲಾಗುತ್ತದೆಯೋ ಅಲ್ಲಿ ತಾಯಿ ಲಕ್ಷ್ಮಿಯೂ ವಾಸಿಸುತ್ತಾರೆ. ಭಗವಾನ್ ವಿಷ್ಣುವಿನ ಹಾಸಿಗೆಯ ಹೆಸರು ಕೌಮೋದಕಿ. ಕೌಮೋದಕಿಯು ವಿಷ್ಣುವಿನ ದೈವಿಕ ಶಕ್ತಿ, ಆಧ್ಯಾತ್ಮಿಕ, ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ಸಂಕೇತಿಸುತ್ತದೆ. ಭಗವಾನ್ ವಿಷ್ಣುವಿನ ಪತ್ನಿ ಲಕ್ಷ್ಮೀದೇವಿಯು ಯಾವಾಗಲೂ ಅವರ ಪಾದಗಳಲ್ಲಿ ವಾಸಿಸುತ್ತಾರೆ ಎಂದು ನಾವು ಕೇಳಿರುವ ವಿಷಯ. ಇದಕ್ಕೆ ಕಾರಣ ಅವರ ಸಹೋದರಿ ಅಲಕ್ಷ್ಮಿ. ಅವಳು ದುರದೃಷ್ಟದ ಹಿಂದೂ ದೇವತೆ ಮತ್ತು ಅವಳು ಹೋದಲ್ಲೆಲ್ಲ ಲಕ್ಷ್ಮಿಯನ್ನು ಅನುಸರಿಸುತ್ತಾಳೆ. ಆಕೆಗೆ ಗಂಡನಿಲ್ಲದ ಕಾರಣ ಲಕ್ಷ್ಮಿಯ ಮೇಲೆ ವಿಪರೀತ ಹೊಟ್ಟೆ ಕಿಚ್ಚು. ಯಾವುದೇ ಮನೆಯಿಂದ ಲಕ್ಷ್ಮಿಯನ್ನು ಓಡಿಸಲು ಮತ್ತು ಆ ಮನೆಯಲ್ಲಿ ವಾಸಿಸುವ ವಿಷ್ಣುವನ್ನು ಸೆರೆಹಿಡಿಯಲು ಒಂದು ಮಾರ್ಗವನ್ನು ಕಂಡುಕೊಳ್ಳುವುದು ಅವಳ ಜೀವನದ ಏಕೈಕ ಉದ್ದೇಶವಾಗಿದೆ. ಪುರಾಣದ ಪ್ರಕಾರ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಎಲ್ಲಿಗೆ ಹೋದರೂ ಅಲಕ್ಷ್ಮಿ ಸಹ ಅವರೊಂದಿಗೆ ಹಿಂಬಾಲಿಸುತ್ತಿದ್ದಳು. ನನಗೆ ಗಂಡನಿಲ್ಲ ಮತ್ತು ನನ್ನನ್ನು ಪೂಜಿಸುವುದಿಲ್ಲ, ನೀನು ಎಲ್ಲಿಗೆ ಹೋದರೂ ನಿನ್ನನ್ನು ಹಿಂಬಾಲಿಸುತ್ತೇನೆ. ತಾಯಿ ಲಕ್ಷ್ಮಿಗೆ ಯಾವಾಗಲೂ ತನ್ನೊಂದಿಗೆ ಅಲಕ್ಷ್ಮಿ ಇರುವುದು ಇಷ್ಟವಿರಲಿಲ್ಲ. ಮೃತ್ಯು, ಕ್ಷಯ ಮತ್ತು ಅವನತಿಯ ದೇವರು ನಿನ್ನ ಪತಿಯಾಗುತ್ತಾನೆ ಮತ್ತು ಅವಳು ಎಲ್ಲಿ ಕೊಳಕು, ಸೋಮಾರಿತನ, ಹೊಟ್ಟೆ ಬಾಕತನ, ಅಸೂಯೆ, ಕ್ರೋಧ, ಲೋಭ ಅಲ್ಲಿ ವಾಸಿಸುವಳು. ಹಾಗಾಗಿ ವಿಷ್ಣುವಿನ ಪಾದದ ಪಕ್ಕದಲ್ಲಿ ಕುಳಿತಿರುವುದು ಲಕ್ಷ್ಮಿಯೇ, ಏಕೆಂದರೆ ಅದು ಕೊಳಕಾಗಿದ್ದರೆ ಅಲಕ್ಷ್ಮಿ ಬಂದು ಅವಳನ್ನು ಓಡಿಸಿ ತನ್ನ ಗಂಡನ ಬಳಿ ಕುಳಿತುಕೊಳ್ಳುತ್ತಾಳೆ. ತನ್ನ ಮತ್ತು ವಿಷ್ಣುವಿನ ನಡುವೆ ಯಾರು ಬರುವುದನ್ನು ತಾಯಿ ಲಕ್ಷ್ಮಿ ಬಯಸುತ್ತಿರಲಿಲ್ಲ. ಆದ್ದರಿಂದ ಅವರು ಯಾವಾಗಲೂ ಭಗವಾನ್ ವಿಷ್ಣುವಿನ ಪಾದಗಳ ಬಳಿ ಕುಳಿತುಕೊಂಡು ಪಾದವನ್ನು ಒತ್ತುತ್ತಾರೆ. ಇದರಿಂದ ವಿಷ್ಣುವಿನ ಧ್ಯಾನ ಸದಾ ತನ್ನ ಮೇಲೆಯೇ ಇರುವಂತೆ ನೋಡಿಕೊಳ್ಳುತ್ತಾರೆ ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ನೀವು ಪ್ರತಿದಿನ ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸುವುದನ್ನು ನೋಡುತ್ತೀರಿ. ಮುಖ್ಯ ಬಾಗಿಲಿನ ಪಕ್ಕದಲ್ಲಿ ನೀರು ಸುರಿಯುತ್ತಾರೆ, ಅಗರಬತ್ತಿಗಳನ್ನು ಬೆಳಗಿಸುತ್ತಾರೆ. ಜನರು ಹಬ್ಬಗಳಲ್ಲಿ ಹೊಸ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ. ದುರದೃಷ್ಟ, ಅಲಕ್ಷ್ಮಿ ಮನೆಗೆ ಪ್ರವೇಶಿಸುವುದನ್ನು ತಡೆಯಲು ಇದನ್ನು ಮಾಡಲಾಗುತ್ತದೆ. ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿಯೊಂದಕ್ಕೂ ಕಾರಣ ಇದ್ದೇ ಇರುತ್ತದೆ. ನಮ್ಮ ಸನಾತನ ಸಂಸ್ಕೃತಿ ಮರೆಯಬಾರದು. ಸಂಪತ್ತಿನ ದೇವತೆ ಲಕ್ಷ್ಮೀ ದೇವಿಯ ಮಹತ್ವ. ಲಕ್ಷ್ಯ ಎಂಬ ಪದವು ಸಂಸ್ಕೃತ ಪದ. ಲಕ್ಷ್ಯದಲ್ಲಿ ತನ್ನ ಮೂಲವನ್ನು ಕಂಡುಕೊಳ್ಳುತ್ತದೆ. ಲಕ್ಷ್ಯ ಎಂಬ ಪದದ ಅರ್ಥ ಗುರಿ ಅಥವಾ ಮಹತ್ವಾಕಾಂಕ್ಷೆ. ಲಕ್ಷ್ಮಿಯು ನಮ್ಮ ಗುರಿಯ ಮೇಲೆ ಸ್ಪಷ್ಟವಾಗಿರಲು ಮತ್ತು ಕೇಂದ್ರೀಕರಿಸಲು ನಮಗೆ ಜ್ಞಾಪನೆಯಾಗಿದೆ. ಒಬ್ಬರು ದೇವಿಯನ್ನು ಗಮನಿಸಿದರೆ ಅವರು ಅವರ ನೋಟದಲ್ಲಿ ಹಲವಾರು ಗುಣಲಕ್ಷಣಗಳನ್ನು ಕಂಡುಕೊಳ್ಳುತ್ತಾರೆ. ಆಕೆಗೆ 4 ಕೈಗಳಿರುವಂತೆ ಚಿತ್ರಿಸಲಾಗಿದೆ. ಆ 4 ಕೈಗಳು ಹಿಂದೂ ಧರ್ಮದ ಪ್ರಕಾರ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ಪ್ರಕಾರ ಮಾನವನ 4 ಜವಾಬ್ದಾರಿಗಳ ಸಂಕೇತವಾಗಿದೆ. ಆಕೆಯ ಕೈಯಲ್ಲಿ ಕಮಲದ ಹೂವನ್ನು ಹೊಂದಿರುವಂತೆ ಸಾಮಾನ್ಯವಾಗಿ ಚಿತ್ರಿಸಲಾಗಿದೆ. ಕಮಲದ ಹೂವು ಹಿಂದೂ ಸಂಪ್ರದಾಯದಲ್ಲಿ ಬಹಳ ಗೌರವಾನ್ವಿತ ಸಂಕೇತವಾಗಿದೆ. ಕಮಲವು ಮಣ್ಣಿನಲ್ಲಿ ಅರಳುವ ಏಕೈಕ ಹೂವು, ಆದರೂ ತನ್ನ ಸೌಂದರ್ಯವನ್ನು ಉಳಿಸಿಕೊಂಡಿದೆ. ಅದು ದೇವಿಯ ಸಂದೇಶವೂ ಹೌದು. ಲೌಕಿಕವಾದ ಮಾಯೆಯಲ್ಲಿ ತೊಡಗಿರುವಾಗಲೂ ಅದರೊಂದಿಗೆ ಕೊಳಕಾಗಿರುವುದು ಮತ್ತು ಒಬ್ಬರ ಮುಗ್ಧತೆ ಮತ್ತು ಪರಿಶುದ್ಧತೆಯನ್ನು ಉಳಿಸಿಕೊಳ್ಳುವುದು ಕಮಲವನ್ನು ಹಿಂದೂ ಧರ್ಮದಲ್ಲಿ ಮೋಕ್ಷ ಅಥವಾ ಅಂತಿಮ ವಿಮೋಚನೆಯ ಸಂಕೇತವಾಗಿ ಚಿತ್ರಿಸಲಾಗಿದೆ. ಆದುದರಿಂದಲೇ ಲಕ್ಷ್ಮಿಯು ಹೂವನ್ನು ಹೊತ್ತಿರುವುದು ಮಹತ್ವಪೂರ್ಣವಾಗಿದೆ. ಆಕೆಯನ್ನು ಕೆಲವೊಮ್ಮೆ ಗೂಬೆಯ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಕೆಲವೊಮ್ಮೆ ಅವರು ಆನೆಯ ಮೇಲೆ ಕುಳಿತಿರುತ್ತಾರೆ. ಗೂಬೆ ಅವರ ವಾಹನ. ಅವರ ಚಿತ್ರದಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ. ಗೂಬೆ ಅಪಾರ ತಾಳ್ಮೆ ಮತ್ತು ಶುದ್ಧತೆಯ ಸಂಕೇತವಾಗಿದೆ. ಕತ್ತಲೆಯ ನಡುವೆಯೂ ಒಬ್ಬನು ತನ್ನ ದಾರಿಯನ್ನು ಹೇಗೆ ಕಂಡುಕೊಳ್ಳಬೇಕು ಎಂಬುದನ್ನು ಸಹ ಇದು ಸೂಚಿಸುತ್ತದೆ. ಹೆಚ್ಚಿನ ಜನರು ಲಕ್ಷ್ಮಿಯನ್ನು ಸಂಪತ್ತಿನ ದೇವತೆ ಎಂದು ತಿಳಿದಿದ್ದಾರೆ. ವಾಸ್ತವವಾಗಿ ಆಕೆಯ ಕೈಯಲ್ಲಿ ಚಿನ್ನದ ನಾಣ್ಯಗಳಿಂದ ತುಂಬಿದ ಜಾರ್ನೊಂದಿಗೆ ಚಿತ್ರಿಸಲಾಗಿದೆ. ಕೆಲವೊಮ್ಮೆ ಆಕೆಯ ಕೈಯಿಂದ ಚಿನ್ನವನ್ನು ಸುರಿಯುವುದನ್ನು ಕಾಣಬಹುದು, ಆದರೆ ಇದು ಕೇವಲ ಸಂಕೇತವಾಗಿದೆ. ಅವರು ಒಬ್ಬರ ಜೀವನದಲ್ಲಿ ಸಮೃದ್ಧಿ, ಬೆಳವಣಿಗೆ, ಶುದ್ಧತೆ ಮತ್ತು ಪವಿತ್ರತೆಯನ್ನು ಪ್ರತಿನಿಧಿಸುತ್ತಾರೆ. ಅಸ್ತಿತ್ವದ ಸೃಷ್ಟಿಯ ಸಮಯದಲ್ಲಿ ಅವರು ಕಮಲದ ಮೇಲೆ ಕುಳಿತಿದ್ದರು. ಅತ್ಯಂತ ಜನಪ್ರಿಯ ಎಂದರೆ ಅವರು ಸಮುದ್ರ ಮಂಥನದ ಸಮಯದಲ್ಲಿ ಕಂಡುಬಂದರು. ಸಮುದ್ರ ಮಂಥನವು ಅತ್ಯಂತ ಜನಪ್ರಿಯ ವೈದಿಕ ಘಟನೆಯಾಗಿದೆ. ಅಮೃತದ ಅನ್ವೇಷಣೆಯಲ್ಲಿ ಒಮ್ಮೆ ದೇವತೆಗಳು ಮತ್ತು ಅಸುರರಿಬ್ಬರೂ ಕ್ಷೀರಸಾಗರವನ್ನು ಮಂಥನ ಮಾಡಲು ಪ್ರಾರಂಭಿಸಿದರು. ವಿಷ್ಣುವು ಆಮೆಯ ರೂಪವನ್ನು ತೆಗೆದುಕೊಂಡರು ಮತ್ತು ಅವರ ಬೆನ್ನಿನ ಮೇಲೆ ದೈತ್ಯ ಪರ್ವತವನ್ನು ಇರಿಸಲಾಯಿತು. ನಂತರ ದೈತ್ಯ ಸರ್ಪವಾದ ವಾಸುಕಿಯನ್ನು ಪರ್ವತವನ್ನು ಬಳಸಿ ಸಾಗರವನ್ನು ಮಂಥನ ಮಾಡಲು ಹಗ್ಗವಾಗಿ ಬಳಸಲಾಯಿತು.
ಒಂದು ಕಡೆಯಿಂದ ದೇವತೆಗಳು ಎಳೆದರೆ ಇನ್ನೊಂದು ಕಡೆಯಿಂದ ಅಸುರರು ಎಳೆದರು. ಸಾಗರದಿಂದ ಅಮೃತವು ಹೊರಬರುವ ಮೊದಲು ಇನ್ನೂ ಅನೇಕ ವಿಷಯಗಳು ಹೊರಬಂದವು. ಈ ಮಂಥನದಲ್ಲಿಯೇ ಲಕ್ಷ್ಮಿಯು ಸಾಗರದಿಂದ ಕಾಣಿಸಿಕೊಂಡರು. ದೇವತೆಗಳು ಮತ್ತು ಅಸುರರಲ್ಲಿ ಅವರು ದೇವತೆಗಳೊಂದಿಗೆ ಇರಲು ನಿರ್ಧರಿಸಿದರು ಮತ್ತು ದೇವತೆಗಳಲ್ಲಿ ಅವರು ವಿಷ್ಣುವನ್ನು ತನ್ನ ಶಾಶ್ವತ ಸಂಗಾತಿಯಾಗಿ ಆರಿಸಿಕೊಂಡರು. ಅದಕ್ಕಾಗಿಯೇ ಅನೇಕ ಗ್ರಂಥಗಳು ಅವರನ್ನು ಸಾಗರದ ಮಗಳು ಎಂದು ಉಲ್ಲೇಖಿಸುತ್ತವೆ. ಕೆಲವು ಗ್ರಂಥಗಳು ಅವರನ್ನು ಭೃಗು ಋಷಿಯ ಮಗಳು ಎಂದು ಉಲ್ಲೇಖಿಸುತ್ತವೆ. ಈ ರೀತಿ ಅವರು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾಗಿ ಕಾಣಿಸಬಹುದು. ಆದರೆ ಒಬ್ಬರು ಅವರನ್ನು ಅನ್ವೇಷಿಸಿದರೆ ಅವರು ಭೌತಿಕ ಅನ್ವೇಷಣೆಗಳನ್ನು ಮೀರಿ ನಮ್ಮೊಳಗೆ ಇರುವ ನಿಜವಾದ ಸಂಪತ್ತನ್ನು ಹುಡುಕಲು ಪ್ರಾರಂಭಿಸುವ ಸಂದೇಶವನ್ನು ರವಾನಿಸುತ್ತಾರೆ. ಏಕೆಂದರೆ ಕೊನೆಯಲ್ಲಿ ಅದು ನಿಜವಾಗಿಯೂ ಮುಖ್ಯವಾದ ಸಂಪತ್ತು. ಒಮ್ಮೆ ಆ ಸಂಪತ್ತು ಸಿಕ್ಕರೆ ಜೀವನವೇ ಹಾಡು, ಕುಣಿತ, ಪರಮಾತ್ಮನ ಸಂಭ್ರಮ. ಗೂಬೆಯನ್ನು ಅಶುಭ, ಕೆಟ್ಟ ಘಟನೆಗಳ ಸೂಚನೆ ಎಂಬುದರ ನಂಬಿಕೆ ನಮ್ಮಲ್ಲಿದೆ. ಆದರೆ ಹಿಂದೂ ಸಂಸ್ಕೃತಿಯಲ್ಲಿ ಗೂಬೆಗಳಿಗೆ ವಿಶೇಷ ಸ್ಥಾನವಿದೆ. ಗೂಬೆ ಲಕ್ಷ್ಮೀ ದೇವಿಯ ಸಂಕೇತ. ಗೂಬೆಗಳನ್ನು ನೋಡಿದರೆ ಅದು ನಮಗೆ ಯಾವ ಅರ್ಥವನ್ನು ನೀಡುತ್ತದೆ? ಗೂಬೆಗಳು ನಮಗೆ ಶುಭ ಸೂಚನೆಗಳನ್ನು ನೀಡುವುದೇ? ಗೂಬೆಗಳು ಮನೆಗೆ ಬಂದರೆ ಅದು ಯಾವ ಅರ್ಥವನ್ನು ನೀಡುತ್ತದೆ? ಗೂಬೆಯು ಲಕ್ಷ್ಮೀ ದೇವಿಗೆ ಪ್ರಿಯ. ಹಾಗಾಗಿ ನೀವು ಗೂಬೆಯನ್ನು ನೋಡಿದರೆ ಲಕ್ಷ್ಮೀ ದೇವಿಯನ್ನು ನೋಡಿದಂತೆ ಎಂದು ಹೇಳಲಾಗುತ್ತದೆ. ಒಂದು ವೇಳೆ ನೀವು ಗೂಬೆಯನ್ನು ಅವಮಾನಿಸಿದರೆ ಲಕ್ಷ್ಮೀ ದೇವಿಯನ್ನು ಅವಮಾನಿಸಿದಂತೆ. ವಾಲ್ಮೀಕಿ ರಾಮಾಯಣದಲ್ಲಿ ಪಕ್ಷಿಗಳಲ್ಲೇ ಗೂಬೆಯನ್ನು ಬಹಳ ಬುದ್ಧಿವಂತ ಪಕ್ಷಿ ಎಂದು ವರ್ಣಿಸಲಾಗಿದೆ. ರಾಮನು ರಾವಣನನ್ನು ಕೊಲ್ಲಲು ವಿಫಲನಾದಾಗ ಮತ್ತು ವಿಭೀಷಣನು ಅವರ ಬಳಿಗೆ ಬಂದಾಗ ಸುಗ್ರೀವನು ರಾಮನಿಗೆ ಶತ್ರುಗಳ ಗೂಬೆಯಂತಹ ಬುದ್ಧಿವಂತಿಕೆಯ ಬಗ್ಗೆ ಜಾಗರೂಕರಾಗಿರಬೇಕೆಂದು ಹೇಳುತ್ತಾರೆ. ಅವರು ಗೂಬೆಯ ಚಾಣಾಕ್ಷತನವನ್ನು ತೋರಿದರೆ ನಾವು ಕೂಡ ಗೂಬೆಯಷ್ಟೇ ಚಾಣಾಕ್ಷರು ಎಂಬುದನ್ನು ಸಾಬೀತುಪಡಿಸಬೇಕೆಂದು ಹೇಳಿದ್ದರು. ಗೂಬೆಯು ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಗೂಬೆಗೆ ಭೂತ, ಭವಿಷ್ಯ ಮತ್ತು ವರ್ತಮಾನದಲ್ಲಿ ನಡೆದ ಅಥವಾ ನಡೆಯಲಿರುವ ಘಟನೆಗಳ ಬಗ್ಗೆ ಮುಂಚಿತವಾಗಿಯೇ ತಿಳಿದುಕೊಂಡಿರುತ್ತದೆ. ಗೂಬೆಯು ಮನೆಯನ್ನು ಪ್ರವೇಶಿಸಿದರೆ, ಗೂಬೆಯನ್ನು ನೋಡಿದರೆ ಅದು ಲಕ್ಷ್ಮೀ ದೇವಿ ನಮ್ಮನ್ನು ಹರಸಿದ್ದಾರೆ ಎಂಬುದರ ಸೂಚನೆಯಾಗಿದೆ. ಗೂಬೆಯ ವಿಶೇಷತೆಯ ಬಗ್ಗೆ ಹೇಳುವುದಾದರೆ, ಗೂಬೆ ತನ್ನ ರೆಕ್ಕೆಗಳನ್ನು ಬಡಿಯದೆ ಮೈಲುಗಟ್ಟಲೆ ಹಾರಬಲ್ಲ ಹಕ್ಕಿಯಾಗಿದ್ದು, ಅದರ ಕಣ್ಣುಗಳು ರಾತ್ರಿಯಲ್ಲಿ ಬಹಳ ದೂರ ನೋಡುವ ಸಾಮರ್ಥ್ಯವನ್ನು ಹೊಂದಿವೆ. ಗೂಬೆಗಳು ಕೂಡ ತೀಕ್ಷ್ಣವಾದ ಶ್ರವಣ ಸಾಮರ್ಥ್ಯವನ್ನು ಹೊಂದಿದೆ. ಗೂಬೆಗಳಿಗೆ ಧಾರ್ಮಿಕ ಪಕ್ಷಿಯ ಸ್ಥಾನಮಾನವನ್ನು ನೀಡಲಾಗಿದೆ. ಗೂಬೆಯನ್ನು ಲಕ್ಷ್ಮೀ ದೇವಿಯ ವಾಹನವಾದ ಮಂಗಳಕರ ಪಕ್ಷಿ ಎಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮೀ ದೇವಿ ವಿಷ್ಣುವಿನ ಪಾದದ ಬಳಿ ಏಕೆ ಕುಳಿತಿರುತ್ತಾರೆ? ಲಕ್ಷ್ಮೀ ದೇವಿಯ ಮಹತ್ವ ಹಾಗೆ ಗೂಬೆಯ ಮಹತ್ವವನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳೆಲ್ಲ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.